ಪ್ರಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಅಪ್ಪಾಜಿ ಅಕ್ಷರ ಪಾಠಶಾಲೆಗೆ ಸ್ವಾಗತ. 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಗಣಿತ ಮರುಸಿಂಚನ ಅಭ್ಯಾಸ ಪುಸ್ತಕದ ಪುನರ್ಮನನ ಹಾಳೆಗಳನ್ನು ಅಭ್ಯಸಿಸುತ್ತಿದ್ದು, ಈ ದಿನದ ಈ ವಿಡಿಯೋದಲ್ಲಿ ಪುನರ್ಮನನ ಹಾಳೆ 10 ನಾವು ಬಿಡಿಸೋಣ. ಅನೇಕ ಕೋನಗಳ ವಿಧಗಳು, ವಿನ್ಯಾಸಗಳು ಮತ್ತು ಜಾಲಗಳಿಂದಾದಂತಹ ಘನಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ ಕಲಿಕಾ ಕೋನಗಳ ವಿಧಗಳಾದ ಲಘು ಕೋನ, ಲಂಬಕೋನ ಹಾಗೂ ವಿಶಾಲ ಕೋನಗಳಾಗಿ ಚಿತ್ರ ಬರೆಯುವುದರ ಮೂಲಕ ವರ್ಗೀಕರಿಸುವುದನ್ನು ನೀವು ಕಲಿತೀರಿ. ಭ್ರಮಣೆ ಮತ್ತು ಸಮಮಿತಿ ವಿನ್ಯಾಸ ಹೊಂದಿರುವ ವರ್ಣಮಾಲೆ ಮತ್ತು 2D ಆಕೃತಿಗಳನ್ನು ಗುರುತಿಸುವುದು, ಜಾಲಗಳಿಂದ ಘನಾಕೃತಿಗಳನ್ನು ಮಾಡುವುದನ್ನು ಸಹ ನೀವು ಈ ಪುನರ್ಮನನ ಹಾಳೆಯಲ್ಲಿ ಕಲಿತೀರಿ. ಮೊದಲನೇದನ್ನು ನೋಡೋದಾದರೆ, ಗಡಿಯಾರದಲ್ಲಿ ಮುಳ್ಳುಗಳ ನಡುವೆ ಉಂಟಾಗಿರ್ತಕ್ಕಂಥ ಕೋನಗಳನ್ನು ನೀವು ಗುರುತಿಸಿ ಬರೀಬೇಕಾಗಿರುತ್ತದೆ. ಕೆಳಗಡೆ ಗಡಿಯಾರದ ಸಂಖ್ಯೆ, ಕೋನದ ಅಳತೆ, ಕೋನದ ವಿಧದಲ್ಲಿ ನೀವು ಬರಿಬೇಕು. ಗಡಿಯಾರ ಸಂಖ್ಯೆ 1ರಲ್ಲಿ, ಈ ಗಡಿಯಾರ ಸಂಖ್ಯೆ 1ರಲ್ಲಿ ಉಂಟಾಗಿರ್ತಕ್ಕಂಥ ಕೋನವನ್ನು ನೀವು ನೋಡೋದಾದರೆ, ಅವರು ಆಲ್ರೆಡಿ ಕೊಟ್ಟಿದ್ದಾರೆ. 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ ಅಂತಂದರೆ ಅದನ್ನು ವಿಶಾಲ ಕೋನ ಅಂತೇಳಿ ಕರಿತೀವಿ. ಗಡಿಯಾರ ಸಂಖ್ಯೆ 2 ಇಲ್ಲಿರ್ತಕ್ಕಂಥ ಗಡಿಯಾರ ಸಂಖ್ಯೆ 2 ನೀವು 90 ಡಿಗ್ರಿಯನ್ನು ನೀವು ಇಲ್ಲಿ ಕಾಣ್ತೀರಿ. ಇದನ್ನು 90 ಡಿಗ್ರಿ ಅಂತೇಳಿ ಬರೆದು ಅದರಲ್ಲಿ ಲಂಬಕೋನ ಅಂತೇಳಿ ಬರ್ತೀವಿ. ಹಾಗೆಯೇ 3ನೇ ಚಿತ್ರವನ್ನು ನೋಡೋದಾದರೆ, ಚಿತ್ರ 3ರಲ್ಲಿ ಕೂಡ ನಾವು 90 ಡಿಗ್ರಿಯನ್ನು ಕಾಣ್ತೀವಿ. ಹಾಗಾಗಿ ಇದು ಕೂಡ ಲಂಬಕೋನ ಆಗ್ತದೆ. ಚಿತ್ರ 4ಅನ್ನು ನೋಡೋದಾದರೆ, ಇಲ್ಲಿ ನಾವು 30 ಡಿಗ್ರಿಯನ್ನು ಕಾಣ್ತೀವಿ. ಇದನ್ನು ನಾವು 0 ಡಿಗ್ರಿಗಿಂತ ಹೆಚ್ಚು, 90 ಡಿಗ್ರಿಗಿಂತ ಕಡಿಮೆ ಅಂತ ಬರೆದರೆ ಇದು ಲಘು ಕೋನ ಆಗ್ತದೆ. ಚಿತ್ರ 5ಅನ್ನು ನೋಡೋದಾದರೆ, ಇಲ್ಲಿ ಸರಳ ಕೋನ ಉಂಟಾಗಿದೆ. ಇದು 180 ಡಿಗ್ರಿಗೆ ಸಮ ಅಂತೇಳಿ ಬರೆದು ಸರಳ ಕೋನ ಅಂತೇಳಿ ಬರೀಬೇಕು. ಹಾಗೆಯೇ ಚಿತ್ರ 6ರಲ್ಲಿ ನೋಡೋದಾದರೆ, ಚಿತ್ರ 6ರಲ್ಲಿ 180 ಡಿಗ್ರಿ ಪ್ಲಸ್ 60 ಡಿಗ್ರಿ ಕೋನ ಇದೆ. 180 ಪ್ಲಸ್ 60 ಅಂತಂದರೆ ಸುಮಾರು 240 ಡಿಗ್ರಿ ಆಗ್ತದೆ. ಈ ಒಂದು 240 ಡಿಗ್ರಿ ಕೋನವನ್ನು 180 ಡಿಗ್ರಿಗಿಂತ ಹೆಚ್ಚು, ಹಾಗೆಯೇ 360 ಡಿಗ್ರಿ ಅಂತ ಕಡಿಮೆ ಅಂತೇಳಿ ಬರೆದುಬಿಟ್ಟು ಸರಳಾಧಿಕ ಕೋನ ಅಂತೇಳಿ ನಾವು ಉತ್ತರ ಮಾಡಬೇಕಾಗ್ತದೆ. ಮುಂದಿನವುಗಳಲ್ಲಿ ಕೋನದ ಅಳತೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದು ರಚನೆಗಳನ್ನು ನಾವು ಮಾಡಬೇಕಾಗಿರ್ತದೆ. ಕೋನದ ಅಳತೆಯನ್ನು ಕೊಟ್ಟಿದ್ದಾರೆ 45 ಡಿಗ್ರಿ. ಆ 45 ಡಿಗ್ರಿ ಕೋನವನ್ನು ರಚನೆಯನ್ನು ಮಾಡಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ 45 ಡಿಗ್ರಿಯ ರಚನೆ ಮಾಡಿ ಆ ಕೋನದ ಹೆಸರು ಲಘು ಕೋನ ಅಂತೇಳಿ ಬರೀರಿ. ಇಲ್ಲಿ 90 ಡಿಗ್ರಿ ಕೋನ, ಈ 90 ಡಿಗ್ರಿ ಕೋನವನ್ನು ರಚಿಸಿ ಲಂಬಕೋನ ಅಂತೇಳಿ ಬರೀಬೇಕು. ಮುಂದಿನದ್ದು 130 ಡಿಗ್ರಿ ಕೋನವನ್ನು ರಚನೆ ಮಾಡಿ 130 ಡಿಗ್ರಿ ಕೋನ ಅಂತಂದರೆ ಅದು ವಿಶಾಲ ಕೋನ ಆಗಿರ್ತದೆ. ಆ ವಿಶಾಲ ಕೋನ ಅಂತೇಳಿ ಇದರಲ್ಲಿ ಹೆಸರನ್ನು ಬರೀಬೇಕು. ನಂತರ 180 ಡಿಗ್ರಿ ಸರಳ ಕೋನವನ್ನು ರಚನೆ ಮಾಡಿ ಸರಳ ಕೋನ ಅಂತೇಳಿ ಬರೀರಿ. 280 ಡಿಗ್ರಿ ಅಂತಂದರೆ ಅದನ್ನು ನಾವು ಸರಳ ಕೋನ ಅಂತೇಳಿ ಹೇಳ್ತೀವಿ. 280 ಡಿಗ್ರಿ ಸರಳ ಕೋನ. ಕೊನೆಯದು 360 ಡಿಗ್ರಿ ಅಂತಂದರೆ ನಾವು ಪೂರ್ಣ ಕೋನ ಅಂತೇಳಿ ಕರಿತೀವಿ. 360 ಡಿಗ್ರಿ ಅದೊಂದು ಪೂರ್ಣ ಕೋನವಾಗಿದೆ. ಮುಂದಿನ ಸೂಚನೆ ನೋಡಿ, ಕೆಳಗಿನ ಕೋಷ್ಟಕದಲ್ಲಿರುವ ಇಂಗ್ಲಿಷ್ ಅಕ್ಷರಗಳು ಯಾವ ಸಂದರ್ಭದಲ್ಲಿ ಸಮಮಿತಿಯನ್ನು ಹೊಂದಿರ್ತವೆ ಅಂತೇಳಿ ತಿಳಿಸ್ಬೇಕು. ಸಮಮಿತಿ ಎಂದರೆ ಯಾವುದೇ ಒಂದು ಚಿತ್ರವನ್ನು ಮಧ್ಯದಲ್ಲಿ ಕತ್ತರಿಸಿದಾಗ ಉಂಟಾಗಿರುವಂಥ ಎರಡೂ ಭಾಗಗಳು ಸಮನಾಗಿರಬೇಕಂತ ಆಕೃತಿಗಳನ್ನು ಸಮಮಿತಿ ಆಕೃತಿಗಳಂತೇಳಿ ಕರಿತೀವಿ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ್ಯಾವ ಸಮಮಿತಿ ಆಕೃತಿಗಳು ಯಾವ ರೂಪದಲ್ಲಿ ಇರ್ತವೆ ಅಂತೇಳಿ ಪ್ರತಿಬಿಂಬ ಮತ್ತು ಭ್ರಮಣೆ ರೂಪದಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು, ಪ್ರತಿಬಿಂಬ ಅಂತಂದರೆ ಪ್ರತಿಬಿಂಬದಲ್ಲಿ ಯಾವ ಆಕೃತಿಗಳು ಅದೇ ರೀತಿಯಾಗಿ ಕಾಣಿಸ್ತವೆಯೋ ಅವುಗಳನ್ನು ನಾವು ಸಮಮಿತಿ ಪ್ರತಿಬಿಂಬ ಅಂತೇಳಿ ಕರಿತೀವಿ. ಈ ಕೊಟ್ಟಿರ್ತಕ್ಕಂಥ ಕೋಷ್ಟಕದಲ್ಲಿ ಎ ಪ್ರತಿಬಿಂಬವಾಗಿದೆ, ಹಾಗೆಯೇ ಎಚ್ ಕೂಡ ಪ್ರತಿಬಿಂಬವಾಗಿದೆ, ಐ ಪ್ರತಿಬಿಂಬವಾಗಿದೆ.
ಇನ್ನುಳಿದಂಥ ಆಕೃತಿಗಳೆಲ್ಲವೂ ಕೂಡ ಭ್ರಮಣ ಪ್ರತಿಬಿಂಬಗಳಾಗಿದ್ದಾವೆ, ಭ್ರಮಣ ಸಮಮಿತಿಗಳಾಗಿದ್ದಾವೆ. ಇವೆಲ್ಲವೂ ಕೂಡ ಬಿ ಭ್ರಮಣ ಭ್ರಮಣ, ಸಿ ಕೂಡ ಭ್ರಮಣೆ ಮತ್ತು ಡಿ ಕೂಡ ಭ್ರಮಣ ಪ್ರತಿಬಿಂಬ ಅಥವಾ ಸಮಮಿತಿ ಅಂತೇಳಿ ಬರೀಬೇಕು. ಎಲ್ಲವುಗಳು ಕೂಡ ನೀವು ಸಮಮಿತಿ ಪ್ರತಿಬಿಂಬ, ಸಮಮಿತಿ ಭ್ರಮಣೆ ಅಂತೇಳಿ ಉತ್ತರವನ್ನು ಬರೀಬೇಕು. ಸೊ ಮುಂದಿನದನ್ನು ನೋಡೋಣ. ಇಲ್ಲಿ ಪಟ್ಟಿಯಲ್ಲಿರೋ ಘನಾಕೃತಿಗಳಿಗೆ ಪಟ್ಟಿಯಲ್ಲಿನ ಸರಿ ಹೊಂದುವ ಜಾಲಾಕೃತಿಗಳನ್ನು ಗೆರೆ ಎಳೆಯುವುದರ ಮೂಲಕ ಸರಿಹೊಂದಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ, ಕೊಟ್ಟಿರ್ತಕ್ಕಂಥ ಘನಾಕೃತಿಗಳಿಗೆ ಜಾಲಾಕೃತಿಗಳನ್ನು ನಾವು ರಚಿಸಬೇಕು. ಸೊ ಒಂದನೇ ಘನಾಕೃತಿ ಈ ಜಾಲಾಕೃತಿಗೆ ಸರಿ ಹೋಗ್ತದೆ. ಸೊ ಬಿ 3, ಸಿ 4, ಡಿ ಏನಾಗಿರ್ತದೆ ಅಂತಂದರೆ ಒಂದಕ್ಕೆ ಸರಿಯಾದಂಥ ಒಂದು ಹೊಂದಾಣಿಕೆ ಆಗಿರ್ತದೆ. ಇಲ್ಲಿರ್ತಕ್ಕಂಥ ಡಿ ನೀವು ಇದನ್ನು ಒಂದಕ್ಕೆ ಹೊಂದಾಣಿಕೆ ಮಾಡಬೇಕಾಗ್ತದೆ. ಇದಕ್ಕೆ ಮುಂದಿನ ಪುನರ್ಮನನ ಹಾಳೆ ರೇಖಾಗಣಿತ ಮೂಲ ಪರಿಕಲ್ಪನೆಗಳಾದಂಥ ಕೋನಗಳ ಜಾಮಿತಿಯ ಮೂಲ ಪರಿಕಲ್ಪನೆಗಳಾದಂಥ ಬಿಂದು, ರೇಖೆ, ರೇಖಾಖಂಡ, ಕಿರಣ, ಕೋನ, ಆವೃತ ಹಾಗೂ ಆವೃತವಲ್ಲದ ಆಕೃತಿಗಳು, ತ್ರಿಭುಜ, ಚತುರ್ಭುಜ ಹಾಗೂ ವೃತ್ತಗಳಿಗೆ ನಿತ್ಯ ಜೀವನದಲ್ಲಿ ಹೋಲುವ ಆಕೃತಿಗಳ ಸಹಾಯದಿಂದ ವರ್ಣಿಸುವುದನ್ನು ನೀವಿಲ್ಲಿ ಕಲಿತೀರಿ. ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನಾನೊಬ್ಬ ಆಕಾರ ಗಾತ್ರ ಇಲ್ಲದವಾದರೆ ನಾನಿಲ್ಲದ ರೇಖಾಗಣಿತವಿಲ್ಲ ಅಂತೇಳಿ. ಸೊ ಅದಕ್ಕೆ ಉತ್ತರ ಬಿಂದು ಆಗ್ತದೆ. ನಾನೊಬ್ಬ ಬಿಂದುಗಳ ಜೋಡಣೆಯಿಂದ ಮಾಡಲ್ಪಟ್ಟವ, ನನಗೆರಡು ಅಂತ್ಯ ಬಿಂದುಗಳುಂಟು, ನಾನಿಲ್ಲದೆ ಬಹುಭುಜಾಕೃತಿಗಳಿಲ್ಲ ಅಂತಂದರೆ ಅದಕ್ಕೆ ಉತ್ತರ ರೇಖಾಖಂಡ ಆಗ್ತದೆ. ಸೊ ನಂತರ ಮೂರನೇ ಪ್ರಶ್ನೆ ನೋಡೋದಾದರೆ, ನಾನು ಬಿಂದುಗಳ ಜೋಡಣೆಯಿಂದ ಆದವ, ನನ್ನ ಎರಡೂ ಕಡೆ ಅನಂತದವರೆಗೆ ವೃದ್ಧಿಸಬಹುದು, ಅನಂತದವರೆಗೆ ಎರಡನ್ನ ವೃದ್ಧಿಸಬಹುದು ಅಂತಂದರೆ, ಎರಡು ಬಿಂದುಗಳನ್ನು ವೃದ್ಧಿಸಬಹುದು ಅಂತಂದರೆ ಅದನ್ನು ನಾವು ಸರಳ ರೇಖೆ ಅಂತೇಳಿ ಕರಿತೀವಿ. ನಾಲ್ಕನೇದು, ಬಿಲ್ಲಿಗೇರಿಸುವ ಬಾಣದಂತಿರುವ ನಾನು, ನನಗೊಂದು ಕಡೆ ಅಂತ್ಯಬಿಂದು ಉಂಟು, ಮತ್ತೊಂದು ಕಡೆ ಅನಂತದವರೆಗೂ ವೃದ್ಧಿಸಬಹುದು. ಸೊ ಇದಕ್ಕೆ ಉತ್ತರ ಕಾರಣ ಆಗ್ತದೆ. ಐದನೇ ಪ್ರಶ್ನೆ, ಒಂದೇ ಅಂತ್ಯಬಿಂದುವಿನಿಂದ ಎರಡು ಕಿರಣಗಳಾಗಿ ಅಂತರ ಕಾಯ್ದುಕೊಂಡು ಹೊರಟಿರುವೆ, ನಾನ್ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ, ಒಂದೇ ಬಿಂದುವಿನಿಂದ ಎರಡು ಕಿರಣಗಳಾಗಿ ಅಂತರವನ್ನು ಕಾಯ್ದುಕೊಂಡು ಹೊರಟಿರ್ತಕ್ಕಂಥದ್ದಕ್ಕೆ ನಾವು ಕೋನ ಅಂತೇಳಿ ಕರಿತೀವಿ. ಒಂದು ಸಮತಲದಲ್ಲಿ ಮೂರು ರೇಖಾಖಂಡಗಳಿಂದ ಆವೃತವಾದ ಆಕೃತಿಗೆ ನಾವು ತ್ರಿಭುಜ ಅಂತ ಹೆಸರಿಸ್ತೇವೆ. ಒಂದು ಸ್ಥಿರ ಬಿಂದುವಿನಿಂದ ನಿರ್ದಿಷ್ಟ ಅಂತರದಲ್ಲಿ ಬಿಂದುಗಳ ಜೋಡಣೆಯಿಂದ ಆಗಿರತಕ್ಕಂಥದ್ದಕ್ಕೆ ನಾವು ಆ ಆಕೃತಿಗೆ ನಾವು ವೃತ್ತ ಅಂತೇಳಿ ಕರಿತೀವಿ. ಇದನ್ನು ವೃತ್ತ ಅಂತೇಳಿ ಕರಿತೀವಿ. ಎಂಟನೇ ಪ್ರಶ್ನೆ, ನಮ್ಮನ್ನು ನೋಡಿ ರೈಲು ಹಳಿಗಳನ್ನು ಮಾಡಿರ್ತಾರೆ, ನಮ್ಮಗಳ ನಡುವೆ ಸ್ಥಿರ ಅಂತರವನ್ನು ಕಾಯ್ದುಕೊಂಡಿರ್ತೇವೆ ಅಂತೇಳಿ ಹೇಳ್ತೇವೆ. ಆ ಆಕೃತಿಗಳನ್ನು ನಾವು ಸಮಾಂತರ ರೇಖೆಗಳೆಂದು ಕರೆಯುತ್ತೇವೆ. ರೇಖಾಖಂಡಗಳುಂಟು ಆದರೆ ಆವೃತವಾಗಿಲ್ಲ. ಈ ಒಂದು ಆವೃತವಾಗಿರ್ತಕ್ಕಂಥ ಆಕೃತಿಗಳಿಗೆ ನಾವು ಆವೃತವಾಗಿಲ್ಲದ ಆಕೃತಿಗಳಂತೇಳಿ ಹೆಸರಿಸ್ತೀವಿ. ನಂತರ ಮೂರು ಆಯಾಮದ ಆಕೃತಿ, ನನಗೆ ಗಾತ್ರ ಉಂಟು, ನನ್ನನ್ನು ಕೈಯಲ್ಲಿ ಹಿಡಿದುಕೊಳ್ಳಬಹುದು. ಸೊ ಇದಕ್ಕೆ ನಾವು ಘನಾಕೃತಿ ಅಂತೇಳಿ ಕರಿತೀವಿ. ಮುಂದೆ ನೋಡಿದರೆ ಕೆಲವೊಂದು ಆಕೃತಿಗಳ ಪುಟವನ್ನು ಕೊಟ್ಟಿದ್ದಾರೆ, ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಆಕೃತಿಗಳನ್ನು ಆಯ್ದು ನಾವೇನು ಮಾಡಬೇಕು, ಕೊಟ್ಟಿರ್ತಕ್ಕಂಥ ಆಕೃತಿಗಳನ್ನು ನಾವಿಲ್ಲಿ ಬರಬೇಕು. ಸೊ ಈ ಒಂದು ಆಕೃತಿಯಲ್ಲಿ ನಮಗೆ ವೃತ್ತ ಸಿಗ್ತದೆ, ಮತ್ತು ಇಲ್ಲಿದೆ ನೋಡ್ರಿ, ಇದು ಚೌಕ ಕೂಡ ನಮಗೆ ಸಿಗುತ್ತೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ನಮಗೆ ಇಲ್ಲಿ ವೃತ್ತ ಇದೆ, ಹಾಗೆಯೇ ಚತುರ್ಭುಜ ಇದೆ, ಮತ್ತು ಇದನ್ನು ಆಯತ ಅಂತೇಳಿ ಕರಿತೀವಿ, ಆಯತ ಇದೆ, ಹಾಗೆಯೇ ಅಷ್ಟಬಹುಭುಜಾಕೃತಿ ಕೂಡ ಇದೆ. ನಮಗೆ ಇಲ್ಲಿ ಅಷ್ಟಬಹುಭುಜಾಕೃತಿ ಇದೆ. ನಂತರ ಒಂದು ಓಟದ ಮೈದಾನವನ್ನು ಕೊಟ್ಟಿದ್ದಾರೆ. ಈ ಓಟದ ಮೈದಾನದಲ್ಲಿ ಆಯತವನ್ನು ಕಾಣಬಹುದು ಮತ್ತು ಸಮಾಂತರ ರೇಖೆಗಳನ್ನು ಕೂಡ ನಾವು ಕಾಣಬಹುದಾಗಿದೆ.
ಒಂದು ಮನೆಯ ಚಿತ್ರವನ್ನು ಕೂಡ ಕೊಟ್ಟಿದ್ದಾರೆ. ಈ ಮನೆಯ ಚಿತ್ರದಲ್ಲಿ ನಾವು ತ್ರಾಪಿಜ್ಯವನ್ನು ನೋಡ್ಬೋದು, ಮತ್ತು ವೃತ್ತವನ್ನು ನೋಡ್ಬೋದು, ಹಾಗೆಯೇ ಆಯತವನ್ನು ಕೂಡ ನೋಡಬಹುದು. ಹಾಗೆಯೇ ಇನ್ನೊಂದು ಸುಂದರವಾಗಿರತಕ್ಕಂಥ ಪ್ರಕೃತಿಯಲ್ಲಿರುವ ಮನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಪ್ರಕೃತಿಯಲ್ಲಿರುವ ಮನೆಯಲ್ಲಿ ಕೂಡ ನಾವು ಯಾವ್ಯಾವ ಆಕೃತಿಗಳನ್ನು ನೋಡ್ಬೋದು ಅಂತೇಳಿ ತಿಳಿಸ್ತೀನಿ. ಇಲ್ಲಿ ನಾವು ತ್ರಿಭುಜವನ್ನು ನೋಡ್ಬೋದು, ಅಲ್ಲಿರ್ತಕ್ಕಂಥ ವೃತ್ತವನ್ನು ನಾವು ನೋಡ್ಬೋದು, ಹಾಗೆಯೇ ಈ ಬಾಗಿಲನ್ನು ತೆಗೆದುಕೊಂಡ್ರೆ ಇದನ್ನು ಆಯತ ಅಂತೇಳಿ ನಾವು ತೆಗೆದುಕೊಳ್ಬೋದು, ಮತ್ತು ಕಿಟಕಿಯಲ್ಲಿ ಚೌಕವನ್ನು ನಾವು ಗುರುತಿಸಬಹುದು. ಸೊ ಹಾಗೆಯೇ ಇನ್ನಿತರೆ ಆಕೃತಿಗಳನ್ನು ಕೂಡ ನೀವು ಗಮನಿಸಬಹುದು. ನಂತರದಲ್ಲಿ ಆಕೃತಿಗಳು ಅವುಗಳ ಹೆಸರಿನೊಂದಿಗೆ ಹೊಂದಿಸಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಮುಂದೆ ಆ ಹೊಂದಿಸಿ ಬರೆಯೋದನ್ನು ನೀವು ಇಲ್ಲಿ ನೋಡ್ಬೋದು. ನೇರವಾಗಿ ಅವುಗಳ ಹೆಸರನ್ನು ಬರೆದರೂ ಕೂಡ ಸರಿ ಉತ್ತರವನ್ನು ನೀಡಿದಂಗೆ ಆಗ್ತದೆ. ಇಲ್ಲಿ ಇದನ್ನು ನಾವು ಬಿಂದು ಎನ್ನುತ್ತೇವೆ. ಇದು ಒಂದು ಸರಳ ರೇಖೆ, ಇದು ವೃತ್ತ, ಇದು ಒಂದು ಕರ್ಣ, ಇದನ್ನು ನಾವು ತ್ರಿಭುಜ ಅಂತೇಳಿ ಹೇಳ್ತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ರೇಖೆಗಳು ಇವುಗಳು ಸಮಾಂತರ ರೇಖೆಗಳಾಗಿದ್ದಾವೆ. ಮುಂದೆ ಇಲ್ಲಿ ನೀಡಿರ್ತಕ್ಕಂಥದ್ದು ಒಂದು ಚತುರ್ಭುಜವಾಗಿದೆ. ಇದು ಒಂದು ಚತುರ್ಭುಜ, 4 ಬಾಹುಗಳನ್ನು ಹೊಂದಿರತಕ್ಕಂಥದ್ದು ಚತುರ್ಭುಜ. ಇದನ್ನು ನಾವು ಕೋನ ಎಂದು ಗುರುತಿಸುತ್ತೇವೆ. ಒಂದೇ ಒಂದು ಮಧ್ಯಬಿಂದುವಿನಿಂದ ಹೊರಟು ಸಮಾಂತರಗಳನ್ನು ಕಾಯ್ದುಕೊಂಡಿದ್ದಾವೆ, ಹಾಗಾಗಿ ಇದನ್ನು ಕೋನ ಎಂದು ಹೆಸರಿಸ್ತೇವೆ. ಇಲ್ಲಿರ್ತಕ್ಕಂಥದ್ದು 2 ಕಡೆ ಮಧ್ಯಬಿಂದುಗಳನ್ನು ಹೊಂದಿದ್ದು ಇದನ್ನು ನಾವು ರೇಖಾಖಂಡ ಎಂದು ಹೆಸರಿಸುತ್ತೇವೆ. ಸೊ ಇದು ಪುನರ್ಮನನ ಹಾಳೆ 11ಕ್ಕೆ ಸಂಬಂಧಿಸಿದ್ದು. ಈ 10 ಮತ್ತು 11 ಈ ಪುನರ್ಮನನ ಹಾಳೆಗಳನ್ನು ಸರಿಯಾಗಿ ಅಭ್ಯಸಿಸಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ಅಪ್ಪಾಜಿ ಅಕ್ಷರ ಪಾಠಶಾಲೆಯನ್ನು ಇದುವರೆಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರೆಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಪುನರ್ಮನನ ಹಾಳೆಗಳ ಉತ್ತರಗಳನ್ನು ನೀವು ಕಂಡುಕೊಳ್ಳಬಹುದು. ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.